ಚಿಕ್ಕನಾಯಕನಹಳ್ಳಿ ತಾಲೂಕಿನ ಹಂದನಕೆರೆ ಹೋಬಳಿಯ ಲಕ್ಷ್ಮೀಪುರ ಗ್ರಾಮದಲ್ಲಿ ಶ್ರೀ ಬಸವೇಶ್ವರ ಸ್ವಾಮಿ ಹಾಗೂ ಗ್ರಾಮ ದೇವತೆಗಳು ಸೇರಿ 48ನೇ ದಿನ ವಿಶೇಷ ಪೂಜೆ, ಹೋಮ ಹಾಗೂ ಅಭಿಷೇಕ, ಗಂಗಾ ಪೂಜೆ, ಮೆರವಣಿಗೆ, ಭಜನೆ ಹಾಗೂ ಅನ್ನ ಸಂತರ್ಪಣೆ ನಡೆಯಿತು. ಈ ಸಂದರ್ಭದಲ್ಲಿ ಊರಿನ ಮುಖಂಡರು, ಗ್ರಾಮಸ್ಥರು ಹಾಜರಿದ್ದರು. ವರದಿ ತಿಪ್ಪೇಶ್ ತಾವರೆಕೆರೆ. ಲಕ್ಷ್ಮೀಪುರ ಗ್ರಾಮದ ಶ್ರೀ ಕ್ಷೇತ್ರದಲ್ಲಿ ನೂತನ ಶಿಲಾ ವಿಗ್ರಹವನ್ನು ಬಸವೇಶ್ವರ ಸ್ವಾಮಿಯವರ ಶಿಲಾ ವಿಗ್ರಹವನ್ನು ಪ್ರತಿಷ್ಠಾಪಿಸಲಾಗಿತ್ತು. ನವೆಂಬರ್ 2-3ನೇ ತಾರೀಕು ಈ ದೇವಸ್ಥಾನವನ್ನು ಲೋಕಾರ್ಪಣೆ ಮಾಡಿದ್ದು, ಆವತ್ತಿನಿಂದ ಇವತ್ತಿನವರೆಗೂ 48 ದಿವಸ ಸತತವಾಗಿ ರುದ್ರಾಭಿಷೇಕವನ್ನು ನಡೆಸ್ಕೊಂಡು ಬರ್ತಾ ಇದ್ವಿ. ಇವತ್ತಿನ ದಿವಸ 48ನೇ ದಿವಸ ಆಗಿರೋದ್ರಿಂದ ಅಕ್ಕಪಕ್ಕದ ಗ್ರಾಮ ದೇವರುಗಳನ್ನು ಆಗಮಿಸಿಕೊಂಡು ನಂತರ ಗಂಗಾ ಪೂಜೆಯಿಂದ ನೆಡಮುಡಿ ಉತ್ಸವದೊಂದಿಗೆ ದೇವಾಲಯಕ್ಕೆ ಅಮ್ಮನವರ ಶ್ರೀ ಗಿರಿಲಕ್ಷ್ಮೀ ದೇವಿಯರ ಸಮ್ಮುಖದಲ್ಲಿ ಗಂಗಾದೇವಿಯನ್ನು ಆಗಮನ ಮಾಡಿಕೊಳ್ಳಲಾಗಿದೆ. ನಂತರ ಈಗ ಏಕಾದಶ ರುದ್ರರು, ಸ್ವಸ್ತಿ ಪುಣ್ಯಾಹ, ಉಮಾಮಹೇಶ್ವರ, ಲಕ್ಷ್ಮೀನಾರಾಯಣ ಇನ್ನು ಮುಂತಾದ ನವಗ್ರಹ ಸಹಿತ ಕಳಸಗಳನ್ನು ಆರಾಧನೆ ಮಾಡಲಾಗುತ್ತದೆ. ನಂತರ ಬೆಳಗಿನ ಜಾವ 4 ಗಂಟೆಗೆ ಶ್ರೀ ಬಸವೇಶ್ವರ ಸ್ವಾಮಿ ಶಿಲಾ ವಿಗ್ರಹಕ್ಕೆ ರುದ್ರಾಭಿಷೇಕವನ್ನು ನೆರವೇರಿಸ್ತೀವಿ. ಲಕ್ಷ್ಮೀಪುರ ಗ್ರಾಮದ ಶ್ರೀ ಲಕ್ಷ್ಮೀದೇವಿ ಮತ್ತು ಬಸವಣ್ಣ ದೇವರ ಅರ್ಚಕರಾದಂಥ ಕುಮಾರಣ್ಣನವರು ಹಿಂದೆ ಭಿಕ್ಷಕ್ಕೆ ಹೋದಂಥ ಕಾಲದಲ್ಲಿ, ಬಸವಣ್ಣನವರ ತಿರುಪತಿಗೆ ಗಿರಿ ಹೋದಂಥ ಕಾಲದಲ್ಲಿ ಅಲ್ಲಿ ಸ್ವಾಮಿ ಬಸವಣ್ಣನವರನ್ನು ಹೋದಾಗ ಅಮ್ಮನವರನ್ನು ಅಲ್ಲಿಂದ ನಡೆಮಾಡಿ ಬಂದಿದೆ. ಬಸವಣ್ಣನವರು ನೆಲೆಗೊಂಡಿದೆ ಲಕ್ಷ್ಮೀಪುರದಲ್ಲಿ. ಅದರ ಸಮಾಧಿಗೆ ಇವತ್ತು ನಾವು ದೇವಸ್ಥಾನವನ್ನು ಕಟ್ಟಿ ಶಿಲೆಯನ್ನು ಸ್ಥಾಪಿಸಿ 48 ದಿನ ಪೂಜೆಯನ್ನು ಮಾಡಿ ಇವತ್ತು ನಾಳೆ ಮಂಡಲವನ್ನು ಹೋಮವನ್ನು ಮಾಡಿ ಇದು ಮಾಡುತ್ತಾ ಇದ್ದೇವೆ. ಎಲ್ಲ ಗ್ರಾಮ ದೇವತೆ ಸಿಗೇವೆಗೆ ಗ್ರಾಮ ವರದರಾಯ ಸ್ವಾಮಿ, ಪರಿಗೆಳ್ಳಿ ಗ್ರಾಮದ ಸಿದ್ದಪ್ಪ ದೇವರು, ಕರಿಯಮ್ಮ ಮತ್ತು ದುರ್ಗಮ್ಮ ಸಿಗೇವಾಗಿ, ಲಕ್ಷ್ಮೀಪುರದ ಲಕ್ಷ್ಮೀದೇವಿ ಗಿರಿಲಕ್ಷ್ಮೀದೇವಿಯನ್ನು ಸ್ಥಾಪಿಸಿ ಕಳಶವನ್ನು ಸ್ಥಾಪನೆ ಮಾಡ್ತಾ ಇದ್ದೀವಿ. 48 ದಿವಸದ ಮಂಡಲ ಪೂಜೆಯನ್ನು ನೆರವೇರಿಸ್ತಾ ಇದ್ದೀವಿ. ಲಕ್ಷ್ಮೀಪುರ ಗ್ರಾಮದಲ್ಲಿ ಈಗ 48 ದಿವಸದ ಹಿಂದೆ ಶ್ರೀ ಬಸವೇಶ್ವರ ಸ್ವಾಮಿ ದೇವಸ್ಥಾನದ ಜೀರ್ಣೋದ್ಧಾರ ಮತ್ತು ಲೋಕಾರ್ಪಣಾ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಭಕ್ತರ ಸಮೂಹ ಮತ್ತು ನೆರೆಯವರ ಸಹಕಾರದಿಂದ ಮಾಡಿದ್ವಿ. ಅದೇ ರೀತಿ ಇವಾಗ 48 ದಿವಸದ ಮಂಡಲ ಪೂಜೆಯನ್ನು ಇವತ್ತು ಗ್ರಾಮದೇವತೆ ಲಕ್ಷ್ಮಮ್ಮನವರ ನಡೆಮುಡಿ ಉತ್ಸವದಿಂದ ಶ್ರೀ ಬಸವೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಆಗಮಿಸಿ ಮತ್ತು ಪೂರ್ಣಾಹುತಿಗೆ ಇವತ್ತು ಬೆಳಗಿನ ಜಾವ ಹೋಮವನ್ನು ನಡೆಸ್ತಾರೆ. ಮತ್ತು ನಾಳೆ ಮಹಾಮಂಗಳಾರತಿ ಇರುತ್ತೆ. ಅದರಿಂದ ಈ ನಮ್ಮ ದೇವರು ಬಸವೇಶ್ವರನ ಈ ಲಕ್ಷ್ಮಮ್ಮನವರ ಕಳಸವನ್ನು ಮೂಡಿಗೆರೆ ತಿಮ್ಮಪ್ಪನ ಸ್ಥಾನದಿಂದ ಹಿಂದಿನ ಕಾಲದಲ್ಲಿ ತಗೊಂಬಂದು ಅದನ್ನೆಲ್ಲಿ ಸ್ಥಾಪನೆ ಮಾಡಿದರು. ಆ ಕಳಸದಲ್ಲಿ ಗ್ರಾಮದೇವತೆಯಾಗಿ ಲಕ್ಷ್ಮಮ್ಮನವರು ಒಡಮೂಡಿದರು. ನಂತರ ಆ ಬಸವೇಶ್ವರ ಅಲ್ಲಿಂದ ಬಂದಂಥ ಬಸವಣ್ಣನವರ ಸಮಾಧಿಗೆ ಮೂಲವಾಗಿ ಜೀರ್ಣೋದ್ಧಾರ ಮಾಡಿದಂಥ ಮತ್ತು ಬಸವಣ್ಣನವ್ರನ್ನ ಪ್ರತಿಷ್ಠಾಪನೆ ಮಾಡಿ ಯಶಸ್ವಿಯಾಗಿ ಕಾರ್ಯಕ್ರಮವನ್ನು ಗ್ರಾಮಸ್ಥರು ಮತ್ತು ಭಕ್ತರಿಂದ ಎಲ್ಲ ಸೇರಿ ಯಶಸ್ವಿಯಾಗಿ ನೆರವೇರಿಸಿದ್ದಾರೆ.